ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಗೆ ಭಯ ಆಗ್ತಾ ಇದೆ ನನಗೆ, ಅಂದರೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಏನಂತಂದರೆ ಯಾವಾಗಲೂ ಮಾತಾಡ್ತೀನಿ, ಆಮೇಲೆ ಡೈರೆಕ್ಟರ್ ಕರೆದು ಹೇಳ್ತಾರೆ ಏನಪ್ಪ ಬಿಟ್ಟರೆ ಸ್ಟೋರಿ ಎಲ್ಲ ಹೇಳ್ಬಿಡ್ತೇನೆ ನೀನು ಸಿನಿಮಾದು ಅಂತ. ಸೊ ಫಸ್ಟಾಗಿ ನಿರ್ದೇಶಕರಿಗೆ, ಗುರುಮೂರ್ತಿ ಸರ್ಗೆ, ದಯಾಗೆ, ಆಮೇಲೆ ಪೊಲಾ ಪ್ರವೀಣ್ ಸರ್ಗೆ ತುಂಬ 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 ಥ್ಯಾಂಕ್ಸ್ ಈ ಆಪರ್ಚುನಿಟಿಗಾಗಿ. ಆ್ಯಕ್ಚುಲಿ ಏನಂದರೆ ತುಂಬ ಪ್ರಯತ್ನ ಪಡ್ತಾ ಇರ್ತೀನಿ, ಸಿನಿಮಾ ಮಾಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂತ. ಕೆಲವೊಂದು ಸಿನಿಮಾಗಳು ನಾವು ಬೇಡ ನೋಡೋಣ ಆಮೇಲೆ ಮಾಡೋಣ ಅಂತಂದರೆ ಅದು ಮಾಡಿದ ಮೇಲೆ ಅಯ್ಯೋ ಮಾಡದೇ ಇದ್ದರೆ ಏನೋ ಒಂದು ದೊಡ್ಡ ಏನೋ ಪಶ್ಚಾತ್ತಾಪ ಪಡಬೇಕಾಗ್ತಿತ್ತೇನೋ ಅಂತ ಒಂದು ಫೀಲಿಂಗ್ ಬರುತ್ತೆ. ಸೊ ಇದು ಆ ಥರ ಸಿನಿಮಾಗಳಲ್ಲಿ ಒಂದು. ನನಗೆ ಫಸ್ಟು ಶಿಖಂಡಿ ಅಂತ ಹೇಳಿದಾಗ ಸಿನಿಮಾ ಟೈಟಲ್ ಹೇಳಿರಲಿಲ್ಲ, ಕತೆ ಇದೆ ಅಂತ. ದಯಾ ತುಂಬ ಹಳೆಯ ಗೆಳೆಯ ಒಂದು, ನಂದು ಫಸ್ಟ್ ಸಿನಿಮಾ ಟೈಗರಿಂದನೂ ನಾವು ಒಂದು ಕಾನ್ಸ್ಟೆಂಟ್ ಟಚಲ್ಲಿದ್ವಿ. ಸೊ ಈ ಸಿನಿಮಾ ಕೇಳಿದಾಗ ನಾನು ಇಲ್ಲ ನೋಡೋಣ ಆಮೇಲೆ ಅಂತ ತೆಲುಗು ಮಾಡ್ತಾಯಿದ್ದೆ ಬೇರೆ ಸಿನಿಮಾ. ಬಟ್ 6 months ನನ್ನ ಫೋನ್ ಮಾಡಿ ಆಮೇಲೆ ಮಂಗಳೂರು ಮನೆಗೆ ಬಂದುಬಿಟ್ರು. ಊರಿಗೆ ಬಂದು ಇಲ್ಲ ಇಲ್ಲಿದ್ದೀವಿ ನಾವು, ಬನ್ನಿ ಸ್ಟೋರಿ ಕೇಳಿ ಒಂದ್ಸರಿ ಆಮೇಲೆ ನೋಡೋಣ ಅಂತ. ಸೊ ಸ್ಟೋರಿ ಕೇಳಿದ್ಮೇಲೆ ಶಿಖಂಡಿ ಅಂದಾಗ ನನಗೆ ಸಂಚಾರಿ ವಿಜಯ್ ಅವ್ರದ್ದು ಒಂದು ಸಿನಿಮಾ ನೋಡಿ ಐ ವಾಂಟ್ ಟು ಪ್ಲೇ ಟ್ರಾನ್ಸ್ಜೆಂಡರ್. ಆ್ಯಕ್ಚುಲಿ ನನಗೆ ತುಂಬ 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 ಆಸೆ ಇತ್ತು. ಸೊ ಶಿಖಂಡಿ ಅಂತ ಹೇಳಿದಾಗ ಐ ಮೈ ಪ್ಲೇಯಿಂಗ್ ಟ್ರಾನ್ಸ್ಜೆಂಡರ್ ಅಂತ ಕೇಳಿದೆ ನಾನು. ಇಲ್ಲ ಆ ಥರ ಕಾನ್ಸೆಪ್ಟ್ ಅಲ್ಲ ಸರ್, ಇದು ನೀವು ಸ್ಟೋರಿ ಕೇಳಿ ಆಮೇಲೆ ಅಂತ. ಸ್ಟೋರಿ ಇಷ್ಟ ಆಯಿತು. ಸೊ ಇವತ್ತು ತುಂಬ ದಿನ ರಾತ್ರಿ ಕೆಲಸ ಮಾಡಿ ಕಷ್ಟಪಟ್ಟು ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ನ ನಿಮ್ಮ ಮುಂದೆ ಕೊಡಬೇಕು ಅಂತ. ನಾವು ಕಂಟೆಂಟ್ ಬೇಸ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ತುಂಬ ಕಂಪ್ಲೇಂಟ್ ಇದೆ. ಸೊ ಇಲ್ಲಿ ಕಂಟೆಂಟ್ ಇದೆ, ಮೈಥಾಲಜಿ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲದೂ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಆಲ್ರೆಡಿ ಮೋಷನ್ ಪೋಸ್ಟರ್ ನೋಡಿದ್ದೀರಾ. ಇಷ್ಟು ದಿವಸ ಯೂಶಲಿ ಬೇರೆ ಥರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ತಿದ್ದೆ. ಫಸ್ಟ್ ಟೈಮ್ ದಯಾ ಅವರು ಶಿಖಂಡಿ ಮೂವಿ ಬಗ್ಗೆ ಹೇಳಿದಾಗ ಅವ್ರು ನನಗೆ ಫಸ್ಟ್ ಕೇಳಿದೆ ಒಂದು, ಈ ಪಾತ್ರನ ನೀವು ಮಾಡ್ತೀರಾ ಅಂತ. ಬಿಕಾಸ್ ಯೂಶಲಿ ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇಯ್ನ್ ಲೀಡಾಗಿ ಮಾಡ್ತಾಯಿದ್ದೆ ಆ್ಯಂಡ್ ತುಂಬ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಅವರು ಸ್ಟಾರ್ಟಿಂಗ್ ನನಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗೆ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನೋ ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಆ್ಯಂಡ್ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಕೊಬೇಕು ಅಂತ ಇತ್ತು. ಆ್ಯಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನಿಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಇದೆ. ಆ್ಯಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್, ಅವ್ರಿಗೆ ಒಂದು ದೇವರ ರೀತಿಯಲ್ಲಿ ನೋಡೋವಂಥ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನು ನಾವಿಲ್ಲಿ ತೋರ್ಸೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರು ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಆಗೇ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ 7 ಕ್ಯಾರೆಕ್ಟರ್ಸ್ ನಾವೇನಿದ್ದೀವಿ, ಐ ಥಿಂಕ್ ಸೆಟ್ಟಲ್ಲಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ. ಆ್ಯಂಡ್ ನೀತು ಅವರು ಆಲ್ಸೋ, ಆ್ಯಂಡ್ ರಾಘು ಇವತ್ತು ಅವರಿಲ್ಲ, ಬಟ್ ಆ್ಯಂಡ್ ಆಲ್ ದ ಅದರ್ ಗರ್ಲ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ, ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಸಾಂಗ್ ಆ್ಯಂಡ್ ಫೈಟ್, ಎಸ್ಪೆಷಲಿ ಫೈಟಿಂಗ್ ಸೀನ್ಸಲ್ಲಿ ಎಷ್ಟೊಂದು ಹಾರ್ಡ್ ವರ್ಕ್ ಇಡೀ ಟೀಮ್, ಇನ್ಕ್ಲೂಡಿಂಗ್ ಹೀರೋ ಕೂಡ ಹೊಸಬ್ರು ಅಂತ ಹೇಳೋಕ್ಕೆ ಆಗಲ್ಲ. ಫೈಟ್ ಸೀನ್ಸಲ್ಲೆಲ್ಲನೂ ಒಂದು 2-3 days ಅವರು ರಿಹರ್ಸಲ್ ಮಾಡಿ ಇದನ್ನೆಲ್ಲ ಏನು ಆನ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಹಿ ಹಸ್ ಗಿವನ್ ದ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟೋದಕ್ಕೆ. ಬಿಕಾಸ್ ಈ ವಾಸ್ ಏನು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು ಹೇಗಾಗುತ್ತೋ ಏನೋ, ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸಲ್ಲಿ, ಎಷ್ಟೊಂದು ಇವೆಂಟ್ಸಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಗೆಸ್ಟಾಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನವರಸನ್ ಸರ್, ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಬಗ್ಗೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.